ಎಲ್ಲರಿಗೂ ನಮಸ್ಕಾರ. ಕಥೆಯ ಗರಡಿಗೆ ಸ್ವಾಗತ. ಇವತ್ತಿನಿಂದ ನಿಮ್ಮ ಮುಂದೆ ಒಂದು ಹೊಸ ಕಾದಂಬರಿ. ಒಂದು ಅಪೂರ್ಣ ಪ್ರೀತಿ, ಒಂದು ಮರೆಯಾದ ರಹಸ್ಯ. 5 ವರ್ಷಗಳಿಂದ ಉತ್ತರ ಸಿಗದ ಒಂದು ಪ್ರಶ್ನೆ. ಈ ಕಾದಂಬರಿಯ ಹೆಸರು ಮಳೆ ನಿಂತ ಮೇಲೂ. ಹಾಗಾದರೆ ಬನ್ನಿ ಕಥೆಯನ್ನು ಆರಂಭಿಸೋಣ. ಆ ರಾತ್ರಿ ಮಳೆ ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಸಂಜೆಯಿಂದ ಸುರಿಯುತ್ತಿದ್ದ ಮಳೆ ಮಧ್ಯರಾತ್ರಿಯಾದರೂ ತನ್ನ ವೇಗವನ್ನು ಕಡಿಮೆ ಮಾಡಿರಲಿಲ್ಲ. ರಸ್ತೆಗಳ ಮೇಲೆ ನೀರು ಹರಿಯುತ್ತಿತ್ತು. ಮರಗಳ ಕೊಂಬೆಗಳು ಗಾಳಿಗೆ ಅಲುಗಾಡುತ್ತಿದ್ದವು. ಆಗಾಗ ಆಕಾಶವನ್ನು ಸೀಳುತ್ತಿದ್ದ ಮಿಂಚಿನ ಬೆಳಕಿನಲ್ಲಿ ಊರಿನ ಹಳೆಯ ಮನೆಗಳು ಕ್ಷಣಕಾಲ ಕಾಣಿಸಿಕೊಂಡು ಮತ್ತೆ ಕತ್ತಲಲ್ಲಿ ಮರೆಯಾಗುತ್ತಿದ್ದವು. ಅದೇ ರಾತ್ರಿ 5 ವರ್ಷಗಳ ನಂತರ ಅನನ್ಯ ತನ್ನ ಊರಿಗೆ ಮರಳಿದ್ದಳು. ಬಸ್ ನಿಲ್ದಾಣದಲ್ಲಿ ಬಸ್ ನಿಂತಾಗ ಅವಳು ನಿಧಾನವಾಗಿ ಕೆಳಗಿಳಿದಳು. ಒಂದು ಕೈಯಲ್ಲಿ ಸಣ್ಣ ಬ್ಯಾಗ್, ಮತ್ತೊಂದು ಕೈಯಲ್ಲಿ ಹಳೆಯ ಕಂದು ಬಣ್ಣದ ಕವರ್. ಆ ಕವರೊಳಗೆ ಒಂದು ಪತ್ರವಿತ್ತು. ಅನನ್ಯ ಆ ಪತ್ರವನ್ನು ಮತ್ತೆ ಹೊರತೆಗೆದಳು. ಮಳೆಯ ಹನಿಗಳು ಬೀಳದಂತೆ ಅದನ್ನು ತನ್ನ ಕೈಯೊಳಗೆ ಇಟ್ಟುಕೊಂಡು ಓದಿದಳು. ಅನನ್ಯ, 5 ವರ್ಷಗಳ ಹಿಂದೆ ನಡೆದದ್ದು ನೀನು ತಿಳಿದಿರುವ ಸತ್ಯವಲ್ಲ. ನಿನಗೆ ಉತ್ತರ ಬೇಕಿದ್ದರೆ ಮಳೆ ನಿಂತ ನಂತರ ಹಳೆಯ ಮನೆಗೆ ಬಾ, ಅಷ್ಟೇ. ಪತ್ರದ ಕೆಳಗೆ ಯಾವುದೇ ಹೆಸರು ಇರಲಿಲ್ಲ. ಯಾರು ಬರೆದಿದ್ದಾರೆ ಎಂಬುವುದು ಗೊತ್ತಿರಲಿಲ್ಲ. ಆದರೆ ಆ 3 ಸಾಲುಗಳು ಅನನ್ಯಳ ಮನಸ್ಸನ್ನು ಅಲ್ಲಾಡಿಸಲು ಸಾಕಾಗಿದ್ದವು. ಏಕೆಂದರೆ 5 ವರ್ಷಗಳ ಹಿಂದೆ ನಡೆದ ಆ ಘಟನೆ ಅವಳ ಜೀವನದ ಅತಿ ದೊಡ್ಡ ನೋವಾಗಿತ್ತು. ಅವಳ ಜೀವನದಲ್ಲಿ ಅತ್ಯಂತ ಹತ್ತಿರವಾಗಿದ್ದವನು ಆದಿತ್ಯ. ಬಾಲ್ಯದಿಂದಲೂ ಅವಳ ಜೊತೆ ಬೆಳೆದ ಸ್ನೇಹಿತ. ಅವಳ ಸಂತೋಷವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದವನು. ಅವಳ ದುಃಖವನ್ನು ಮಾತಿಲ್ಲದೆ ತಿಳಿದುಕೊಳ್ಳುತ್ತಿದ್ದವನು. ಅವಳಿಗೆ ಆದಿತ್ಯ ಕೇವಲ ಸ್ನೇಹಿತನಾಗಿರಲಿಲ್ಲ, ಅವಳ ಜೀವನದ ಒಂದು ಭಾಗವಾಗಿದ್ದ. ಆದರೆ 5 ವರ್ಷಗಳ ಹಿಂದೆ ಒಂದು ಮಳೆಗಾಲದ ರಾತ್ರಿ ಎಲ್ಲವೂ ಬದಲಾಗಿತ್ತು. ಆ ರಾತ್ರಿ ಆದಿತ್ಯ ಅನನ್ಯಾಳನ್ನು ಭೇಟಿಯಾಗಲು ಬರುತ್ತೇನೆ ಎಂದು ಹೇಳಿದ್ದ. ಆದರೆ ಅವನು ಬರಲೇ ಇಲ್ಲ. ಮರುದಿನ ಬೆಳಗ್ಗೆ ಅವನ ಬೈಕ್ ನದಿಯ ಸೇತುವೆಯ ಬಳಿ ಸಿಕ್ಕಿತ್ತು. ಆದಿತ್ಯ ಮಾತ್ರ ಸಿಗಲಿಲ್ಲ. ಪೊಲೀಸರು ಹುಡುಕಿದರು, ಊರಿನ ಜನರು ಹುಡುಕಿದರು. ನದಿಯಲ್ಲೂ ಹುಡುಕಾಟ ನಡೆಯಿತು. ಸುತ್ತಮುತ್ತಲಿನ ಕಾಡುಗಳನ್ನು ಹುಡುಕಿದರು. ಆದರೂ ಆದಿತ್ಯನ ಸುಳಿವು ಸಿಗಲಿಲ್ಲ. ಕೆಲವು ದಿನಗಳ ನಂತರ ಹುಡುಕಾಟ ನಿಂತಿತು. ಜನರು ನಿಧಾನವಾಗಿ ಒಂದು ಮಾತನ್ನು ಹೇಳಲು ಆರಂಭಿಸಿದರು. ಆದಿತ್ಯ ಬದುಕಿಲ್ಲ. ಆ ಮಾತನ್ನು ಕೇಳಿದಾಗ ಅನನ್ಯಾಳ ಜಗತ್ತೇ ಕುಸಿದಿತ್ತು. ಅವಳು ಅದನ್ನು ನಂಬಲು ಸಿದ್ಧಳಿರಲಿಲ್ಲ. ಆದರೆ ದಿನಗಳು ಕಳೆದವು, ತಿಂಗಳುಗಳು ಉರುಳಿದವು, ವರ್ಷಗಳು ಕಳೆದವು. ಕೊನೆಗೆ ತನ್ನ ನೋವಿನಿಂದ ತಪ್ಪಿಸಿಕೊಳ್ಳಲು ಅನನ್ಯ ಊರನ್ನು ಬಿಟ್ಟು ನಗರಕ್ಕೆ ಹೋಗಿಬಿಟ್ಟಳು. 5 ವರ್ಷಗಳ ಕಾಲ ಅವಳು ಆ ಊರಿಗೆ ಮರಳಿ ಬಂದಿರಲಿಲ್ಲ. ಆದರೆ ಇಂದು ಒಂದು ಅಪರಿಚಿತ ಪತ್ರ ಅವಳನ್ನು ಮತ್ತೆ ಅದೇ ಊರಿಗೆ ಕರೆತಂದಿತ್ತು. ಅವಳು ಪತ್ರವನ್ನು ಮಡಚಿ ತನ್ನ ಬ್ಯಾಗಿನಲ್ಲಿ ಇಟ್ಟಳು. ಬಸ್ ನಿಲ್ದಾಣದಿಂದ ಹೊರಗೆ ಬಂದಾಗ ಒಂದು ಹಳೆಯ ಆಟೋ ಅವಳ ಮುಂದೆ ನಿಂತಿತ್ತು. ಎಲ್ಲಿ ಹೋಗಬೇಕಮ್ಮ? ಅನನ್ಯ ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ಶಾಂತಿನಗರ. ಆಟೋ ಚಾಲಕ ಅವಳ ಮುಖವನ್ನು ನೋಡಿದ. ಶಾಂತಿನಗರವಾ? ಅನನ್ಯ ಉತ್ತರಿಸಿದಳು, ಹೌದು. ಅವನ ಮುಖದಲ್ಲಿ ಕ್ಷಣಕಾಲ ವಿಚಿತ್ರವಾದ ಭಾವನೆ ಮೂಡಿತು. ಅಲ್ಲಿ ರಾತ್ರಿ ಯಾರೂ ಹೋಗೋದಿಲ್ಲ ಅಮ್ಮ. ಅನನ್ಯ ಅವನನ್ನು ನೋಡಿದಳು. ಯಾಕೆ? ಆಟೋ ಚಾಲಕ ತಕ್ಷಣ ಉತ್ತರಿಸಲಿಲ್ಲ. ಕೆಲವು ಕ್ಷಣಗಳ ನಂತರ ಆಟೋವನ್ನು ಚಲಾಯಿಸುತ್ತಾ ನಿಧಾನವಾಗಿ ಹೇಳಿದ, 5 ವರ್ಷಗಳ ಹಿಂದೆ ಅಲ್ಲಿ ಒಂದು ಘಟನೆ ನಡೆದಿತ್ತು. ಅದರ ನಂತರ ಆ ಹಳೆಯ ಮನೆಯ ಕಡೆ ರಾತ್ರಿ ಯಾರೂ ಹೋಗುವುದಿಲ್ಲ.
ಅನನ್ಯಾಳ ಹೃದಯ ಜೋರಾಗಿ ಬಡಿದಿತು. ಅವಳು ಕಿಟಕಿಯ ಹೊರಗೆ ನೋಡಿದಳು. ಮಳೆ ಇನ್ನೂ ಸುರಿಯುತ್ತಿತ್ತು. ಆದರೆ ಅವಳ ಮನಸ್ಸಿನಲ್ಲಿ 5 ವರ್ಷಗಳ ಹಿಂದಿನ ನೆನಪುಗಳು ಮತ್ತೆ ಮಳೆಯಂತೆ ಸುರಿಯತೊಡಗಿದ್ದವು. ಸ್ವಲ್ಪ ಸಮಯದ ನಂತರ ಆಟೋ ಒಂದು ಹಳೆಯ ಮನೆ ಮುಂದೆ ನಿಂತಿತ್ತು. ಇಲ್ಲೇನಾ? ಅನನ್ಯ ಮನೆಯ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯವೂ ಇತ್ತು, ಕುತೂಹಲವೂ ಇತ್ತು. ಹೌದು, ಇಲ್ಲೇ. ಅವಳು ಆಟೋದಿಂದ ಕೆಳಗಿಳಿದಳು. ಮನೆಯ ಸುತ್ತಲೂ ಕತ್ತಲೆ. ಗೋಡೆಗಳ ಮೇಲೆ ಹಳೆಯ ಪಾಚಿ, ಕಿಟಕಿಗಳ ಗಾಜುಗಳು ಒಡೆದು ಹೋಗಿದ್ದವು. 5 ವರ್ಷಗಳಿಂದ ಯಾರೂ ವಾಸಿಸದ ಮನೆಯಂತೆ ಕಾಣುತ್ತಿತ್ತು. ಅನನ್ಯ ನಿಧಾನವಾಗಿ ಬಾಗಿಲಿನ ಬಳಿ ಹೋದಳು. ಅವಳು ಬಾಗಿಲನ್ನು ನೋಡಿದಾಗ ಒಂದು ವಿಷಯ ಗಮನಕ್ಕೆ ಬಂತು. ಬಾಗಿಲಿಗೆ ಬೀಗವೇ ಇರಲಿಲ್ಲ. ಅವಳು ನಡುಗುತ್ತಿದ್ದ ಕೈಯಿಂದ ಬಾಗಿಲನ್ನು ತಳ್ಳಿದಳು. ಹಳೆಯ ಬಾಗಿಲು ನಿಧಾನವಾಗಿ ತೆರೆದಿತು. ಒಳಗೆ ಸಂಪೂರ್ಣ ಕತ್ತಲೆ. ಅನನ್ಯ ತನ್ನ ಮೊಬೈಲ್ನ ಟಾರ್ಚ್ ಬೆಳಗಿಸಿದಳು. ಅವಳು ಹಿಡಿದ ಪೀಠೋಪಕರಣಗಳು, ಹಳೆಯ ಚಿತ್ರಗಳು ಮತ್ತು ಗೋಡೆಯ ಮೇಲೆ ನೇತಾಡುತ್ತಿದ್ದ ಒಂದು ಗಡಿಯಾರ. ಅವಳು ಆ ಗಡಿಯಾರದ ಕಡೆ ನೋಡಿದಳು. ಗಡಿಯಾರ ನಿಂತಿತ್ತು. ಸಮಯ 11:47. ಅನನ್ಯಾಳ ಮುಖ ಬದಲಾಯಿತು. ಏಕೆಂದರೆ 5 ವರ್ಷಗಳ ಹಿಂದೆ ಆದಿತ್ಯ ಅವಳಿಗೆ ಕೊನೆಯ ಬಾರಿ ಕರೆ ಮಾಡಿದ ಸಮಯವು 11:47. ಅವಳ ಉಸಿರು ನಿಧಾನವಾಯಿತು. ಅಷ್ಟರಲ್ಲಿ ಮೇಲಿನ ಮಹಡಿಯಿಂದ ಒಂದು ಶಬ್ದ ಕೇಳಿಸಿತು. ಠಕ್ ಠಕ್ ಠಕ್. ಯಾರೋ ನಿಧಾನವಾಗಿ ನಡೆಯುತ್ತಿರುವಂತೆ. ಅನನ್ಯ ಅಲ್ಲೇ ನಿಂತಳು. ಮತ್ತೆ ಅದೇ ಶಬ್ದ. ಠಕ್ ಠಕ್. ಅವಳು ಧೈರ್ಯ ಮಾಡಿ ನಿಧಾನವಾಗಿ ಕೇಳಿದಳು, ಯಾರು? ಯಾವುದೇ ಉತ್ತರ ಬರಲಿಲ್ಲ. ಅವಳು ಮೆಟ್ಟಿಲುಗಳ ಕಡೆ ನೋಡಿದಳು. ಅಷ್ಟರಲ್ಲಿ ಅವಳ ಹಿಂದೆ ಇದ್ದ ಮುಖ್ಯ ಬಾಗಿಲು ಜೋರಾಗಿ ಮುಚ್ಚಿಕೊಂಡಿತು. ಅನನ್ಯ ಬೆಚ್ಚಿ ಬಿದ್ದು ಹಿಂದಕ್ಕೆ ತಿರುಗಿದಳು. ಅವಳು ಓಡಿ ಹೋಗಿ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದಳು. ಆದರೆ ಬಾಗಿಲು ತೆರೆಯಲಿಲ್ಲ. ಅವಳು ಮತ್ತೊಮ್ಮೆ ಬಲವಾಗಿ ಎಳೆದಳು. ಅಷ್ಟರಲ್ಲಿ ಮೇಲಿನಿಂದ ಒಂದು ಧ್ವನಿ ಕೇಳಿಸಿತು. ತುಂಬ ನಿಧಾನವಾಗಿ, ಆದರೆ ಸ್ಪಷ್ಟವಾಗಿ. ಅನನ್ಯ. ಅವಳ ದೇಹವೆಲ್ಲ ನಡುಗಿತು. ಆ ಧ್ವನಿ ಅವಳಿಗೆ ತುಂಬ ಪರಿಚಿತವಾಗಿತ್ತು. 5 ವರ್ಷಗಳಿಂದ ಕೇಳಿರದ ಧ್ವನಿ. ಅವಳು ನಿಧಾನವಾಗಿ ತಲೆಯನ್ನು ಮೇಲಕ್ಕೆತ್ತಿದಳು. ಮೆಟ್ಟಿಲಿನ ಕೊನೆಯಲ್ಲಿ ಯಾರೋ ನಿಂತಿದ್ದರು. ಮಿಂಚಿನ ಬೆಳಕು ಕಿಟಕಿಯಿಂದ ಒಳಗೆ ಬಿತ್ತು. ಒಂದು ಕ್ಷಣ ಆ ವ್ಯಕ್ತಿಯ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಅನನ್ಯಾಳ ಕಣ್ಣುಗಳು ದೊಡ್ಡದಾದವು. ಅವಳ ಕೈಯಲ್ಲಿದ್ದ ಮೊಬೈಲ್ ಕೆಳಗೆ ಬಿತ್ತು. ಅವಳ ತುಟಿಗಳಿಂದ ಒಂದೇ ಒಂದು ಮಾತು ಹೊರಬಂತು, ಆದಿತ್ಯ. ಆದರೆ ಅವನು ನಿಜವಾಗಿಯೂ ಆದಿತ್ಯನೇನಾ? 5 ವರ್ಷಗಳಿಂದ ಕಾಣೆಯಾಗಿದ್ದ ಆದಿತ್ಯ ಈ ಮನೆಯಲ್ಲಿ ಹೇಗೆ ಬಂದ? ಮತ್ತು ಅನನ್ಯಾಳಿಗೆ ಆ ಪತ್ರ ಕಳಿಸಿದ್ದು ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾಗದಲ್ಲಿ ನೋಡೋಣ.